ನಿಜವಾಗಿಯೂ ನಾಚಿಕೆಯಾಗಬೇಕು ನಮ್ಮ ಹಿಂದೂಗಳಿಗೆ ಹಾಗೂ ನಮ್ಮ ರಾಜಕಾರಣಿಗಳಿಗೆ. ನೀವೇನು ನೋಡ್ತಾ ಇದ್ದೀರಾ, ಇದು ತುಂಬ ಪುರಾತನವಾದಂತಹ ಬ್ಯಾಟರಾಯನ ಸ್ವಾಮಿ ದೇವಾಲಯ. ನಮ್ಮೆಲ್ಲರ ಕರ್ಮಕ್ಕೆ ಇದು ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಾಲಯ. ಈ ದೇವಾಲಯದ ಇಂದಿನ ಪರಿಸ್ಥಿತಿಯನ್ನು ಹಾಗೆ ಒಮ್ಮೆ ನೋಡಿ, ಅದ್ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ. ನಮ್ಮ ಒಂದೊಂದು ದೇವಾಲಯಗಳು ಸಹ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಸಾಕಿ ಸಲಗ್ತಾ ಇದೆ. ಹೀಗಿರುವಾಗ ನಮ್ಮದೇ ಆದಂತಹ ನಮ್ಮ ದೇವಾಲಯಗಳ ಪರಿಸ್ಥಿತಿ ಅದ್ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ಒಮ್ಮೆ ನೋಡಿ. ಇದು ದೇವಾಲಯದ ಒಳಾಂಗಣ. ಈ ದೇವಾಲಯದ ಒಳಾಂಗಣದಲ್ಲಿರುವಂತಹ ಕಂಬಗಳನ್ನು ಒಮ್ಮೆ ನೋಡಿ. ನಮ್ಮ ಸರ್ಕಾರಗಳು ನಮ್ಮ ದೇವಾಲಯದಲ್ಲಿರುವಂತಹ ಹಣವನ್ನು ಮಾತ್ರ ತೆಗೆದುಕೊಳ್ತವೆ, ಆದರೆ ನಮ್ಮ ದೇವಾಲಯಗಳನ್ನು ಉದ್ಧಾರ ಮಾಡುವಂತಹ ಕೆಲಸಗಳನ್ನು ಮಾತ್ರ ಎಂದಿಗೂ ಸಹ ಮಾಡೋದಿಲ್ಲ. ಈ ದೇವಾಲಯವನ್ನು ನಾವು ತುಮಕೂರು ಜಿಲ್ಲೆ ಗೂಳೂರಿನಲ್ಲಿ ನೋಡ್ಬೋದು. ಈ ಕೆತ್ತನೆಗಳನ್ನು ನೋಡಿ, ಎಷ್ಟು ಅದ್ಭುತವಾದಂತಹ ಕೆತ್ತನೆಗಳು. ಇಲ್ಲಿ ನೋಡಿ, ಈ ಕೆತ್ತನೆಗಳೆಲ್ಲ ಎಷ್ಟು ಅದ್ಭುತವಾಗಿದೆ ಅಂತ. ಬನ್ನಿ, ನಿಮಗೆಲ್ಲ ಬ್ಯಾಟರಾಯ ಸ್ವಾಮಿಯವರ ಮೂಲ ವಿಗ್ರಹವನ್ನು ತೋರಿಸ್ತೀನಿ. ಮೂಲ ವಿಗ್ರಹದ ಪರಿಸ್ಥಿತಿ ಅದು ಯಾವ ರೀತಿಯಾಗಿದೆ ಅಂತ ಒಮ್ಮೆ ನೋಡಿ. ಎಷ್ಟು ಪುರಾತನವಾದಂತಹ ದೇವಾಲಯಗಳು. ನೀವೇನು ನೋಡ್ತಾ ಇದ್ದೀರಾ, ಇದು ಬ್ಯಾಟರಾಯ ಸ್ವಾಮಿಯವರ ಮೂಲ ವಿಗ್ರಹ. ಈ ದೇವಸ್ಥಾನದ ಒಳಾಂಗಣ ನೋಡಿ, ಎಷ್ಟು ಅದ್ಭುತವಾಗಿದೆ. ಇಂತಹ ದೇವಾಲಯಗಳನ್ನು ಉಳಿಸ್ಕೊಳ್ಬೇಕಾಗಿರೋದು, ಬೆಳೆಸಬೇಕಾಗಿರುವಂತಹದ್ದು, ಕಾಪಾಡಿಕೊಳ್ಬೇಕಾಗಿರುವಂತಹದ್ದು ಇದು ನಮ್ಮೆಲ್ಲರ ಕರ್ತವ್ಯ, ಹಾಗೆ ನಮ್ಮ ಸರ್ಕಾರದ ಕರ್ತವ್ಯವೂ ಸಹ. ಇದು ನೋಡಿ, ಬ್ಯಾಟರಾಯ ಸ್ವಾಮಿಯವರ ಮೂಲ ವಿಗ್ರಹ. ನನಗಂತೂ ಗೊತ್ತಿಲ್ಲ ಎಷ್ಟು ಪುರಾತನವಾದಂತಹ ವಿಗ್ರಹ ಇದು ಅಂತಂದ್ಬಿಟ್ಟು. ತುಂಬ ಪುರಾತನವಾದಂತಹ ವಿಗ್ರಹ ಅಂತ ತಿಳ್ಕೊಳ್ತೀನಿ. ಅದೇತಕ್ಕಾಗೋ ಏನೋ ಗೊತ್ತಿಲ್ಲ, ನಮ್ಮ ದೇವಾಲಯಗಳ ಪರಿಸ್ಥಿತಿಗಳೇ ಈ ರೀತಿಯಾಗಿ ಈ ಹಂತಕ್ಕೆ ಬಂದು ತಲುಪಿಬಿಡ್ತಾವಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಹಿಂದೂ ದೇವಾಲಯಗಳ ಇಂದಿನ ಪರಿಸ್ಥಿತಿಗಳು. ಹಾಗಾಗಿಯೇ ನಾನು ಪ್ರತಿ ಬಾರಿಯೂ ಸಹ ನಿಮಗೆ ಹೇಳುವಂತಹದ್ದು, ಮುಜರಾಯಿ ಇಲಾಖೆಗಳಿಗೆ ಒಳಪಡುವಂತಹ ದೇವಾಲಯಗಳಿಗೆ ನೀವು ಹೋದ್ರೆ ದೇವರ ದರ್ಶನವನ್ನು ಮಾಡಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಬರ್ತಾಯಿರಿ. ಹುಂಡಿಗೆ ದಯಮಾಡಿ ಹಣವನ್ನು ಹಾಕೋದಕ್ಕೆ ಹೋಗಬೇಡಿ. ನೀವು ಹಾಕುವಂಥ ಹಣವನ್ನು ತೆಗೆದುಕೊಂಡು ನಮ್ಮ ರಾಜಕಾರಣಿಗಳು ಹಾಗೆ ನಮ್ಮ ಸರ್ಕಾರಗಳು ಅವರಿಗೆ ಬೇಕಾದಂತಹ ಕೆಲಸಗಳನ್ನು ಮಾತ್ರ ಮಾಡಿಕೊಳ್ತಾರೆ ಹೊರತು ನಮ್ಮ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವಂತಹ ಕೆಲಸಗಳನ್ನು ಎಂದಿಗೂ ಸಹ ಮಾಡೋದಿಲ್ಲ. ನೋಡಿರಿ, ಎಂತಹ ಪುರಾತನವಾದಂತಹ ದೇವಾಲಯವನ್ನು ನಮ್ಮ ಸರ್ಕಾರಗಳು ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾವೆ ಅಂತಂದ್ಬಿಟ್ಟು. ನಮ್ಮೆಲ್ಲರ ಪುಣ್ಯಕ್ಕೆ ಈ ದೇವಾಲಯಗಳನ್ನು ನಿರ್ಮಿಸಿರುವಂತಹದ್ದು ಆಗಿನ ಕಾಲದವರು. ಈಗಿನ ಕಾಲದವ್ರು ಏನಾದ್ರು ದೇವಾಲಯಗಳನ್ನು ನಿರ್ಮಿಸ್ಬಿಟ್ಟಿದ್ದರೆ ಅದು ಯಾವ ಹಂತಕ್ಕೆ ಬಂದು ತಲುಪಿಡ್ತಾ ಇದ್ವು. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿರುವಂತಹದ್ದು, ನಮ್ಮ ದೇವಾಲಯಗಳನ್ನು ರಕ್ಷಣೆಯನ್ನು ಮಾಡಿ ಕಾಪಾಡಿಕೊಳ್ಳಿ ಎಲ್ಲರೂ ಅಂತ ಕೇಳಿಕೊಳ್ಳುತ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.